ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಈಗ ಕೃಷ್ಣನ ಉಪದೇಶ ಮುಂದುವರಿತದೆ ಅರ್ಜುನನಿಗೆ. ಈಗ ಬ್ರಹ್ಮದೇವನು ಭೂಲೋಕದ ಜನರಿಗೆ ಏನು ಹೇಳ್ತಾ ಇದ್ದಾನೆ, ನೀವು ಯಾವಾಗ ಸ್ವಧರ್ಮಾಚರಣೆ ಎಂಬ ಯಜ್ಞದಿಂದ ದೇವತೆಗಳನ್ನು ತೃಪ್ತಿಪಡಿಸುವಿರೋ ಆಗಲೇ ದೇವತೆಗಳು ನಿಮ್ಮ ವಾಂಛಿತ ವಸ್ತುಗಳನ್ನು ಅನುಗ್ರಹಿಸುವರು. ಇದೇನು ಆಧ್ಯಾತ್ಮದ ಅದ್ವೈತ ಸಿದ್ಧಾಂತ ತತ್ವವನ್ನು ನೀನೇ ಪರಬ್ರಹ್ಮ ಅಂತ ಹೇಳ್ತಾ ಇದ್ದು ಈಗಾಗಲೇ ದೇವತೆಗಳನ್ನ ತೃಪ್ತಿಪಡಿಸಿ ಯಜ್ಞ ಮಾಡಿ ಕರ್ಮ ಮಾಡಿ ಯಾಗ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಹಂತ ಹಂತವಾಗಿ ಸಾಧಕ ಮೇಲ್ ಬಂದು ಆಧ್ಯಾತ್ಮವನ್ನು ತಿಳ್ಕೊಬೇಕೇ ಹೊರತು ಏಕಾಏಕಿ ನೀನೇ ಪರಬ್ರಹ್ಮ ಅಂದರೆ ಹೌದು ನಾನೇ ಪರಮಾತ್ಮ ಅಂತ ನಿಂತ್ಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಉಪ್ಪರಿಗೆ ಮೇಲೆ ನಿಂತ್ಕೋಬೇಕಾದವನು ಹಂತ ಹಂತಗಳನ್ನು ಮೆಟ್ಟಿಲುಗಳನ್ನ ಹತ್ತಿ ಮೇಲಕ್ಕೆ ಹೋಗಬೇಕು. ಹೇಗೋ ಹಾಗೇನೆ ಇಲ್ಲಿ ಸಾಧನೆಯ ಪ್ರತಿಯೊಂದು ಹಂತವನ್ನು ಶುದ್ಧ ಮಾಡ್ಕೊಂಡು ಹೋಗಬೇಕು. ಗಟ್ಟಿತನದಿಂದ ಮೇಲಕ್ಕೆ ಹತ್ತಬೇಕು. ಇಲ್ಲಿ ಸರಿಯಾದ ಮಾರ್ಗವನ್ನು ಹಾಕಿಕೊಟ್ಟಿದ್ದಾರೆ ಹಿರಿಯರು ನಮಗೆ. ಆ ಸರಿಯಾದ ಮಾರ್ಗದಲ್ಲಿ ಒಂದೊಂದು ಮೆಟ್ಟಿಲನ್ನು ಒಂದೊಂದು ಹಂತವನ್ನು ಹತ್ತಿ ನಾವು ಮೇಲ್ಮೆಟ್ಟಿಲನ್ನು ಸಾಧಿಸೋದಕ್ಕೆ ಇಲ್ಲಿ ಕರ್ಮಾಚರಣೆ ನಿಷ್ಕರ್ಮ ಆಚರಣೆಯನ್ನು ಮಾಡಬೇಕು. ಅದು ಪರಮಾತ್ಮನಿಗೆ ಅರ್ಪಿತ ಬುದ್ಧಿಯಿಂದ ಮಾಡಬೇಕು. ಅದರಲ್ಲಿ ಸ್ವಧರ್ಮಾಚರಣೆಯನ್ನು ನೀನು ಮಾಡು. ಆ ಸ್ವಧರ್ಮಾಚರಣೆಯನ್ನು ಮಾಡೋದ್ರಿಂದ ಏನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಅಧಿದೇವತೆಗಳು ತೃಪ್ತಿಯನ್ನು ಪಡ್ತಾರೆ ಮತ್ತು ನಿನ್ನ ವಾಂಛಿತ ವಸ್ತುಗಳನ್ನು ಅನುಗ್ರಹಿಸುವರು. ನಿನಗೆ ಯಾವುದೋ ಕೆಲಸ ಆಗಬೇಕಾಗಿರ್ತದೆ, ಮನಸ್ಸಿನಲ್ಲಿ ಯಾವುದೋ ಒಂದು ಆಸೆ ಇರ್ತದೆ. ಆದರೆ ಈ ಕರ್ಮ ಮಾಡೋದ್ರಿಂದ ಅದು ಬರಲಿ ಅಂತ ನೀನು ಮಾಡ್ತಾ ಇರಲ್ಲ. ಆದರೆ ಆ ನಿನ್ನ ವಾಂಛಿತ ವಸ್ತುಗಳನ್ನು ಅವರು ಅನುಗ್ರಹಿಸ್ಬಿಡ್ತಾರೆ. ನೀನು ಸ್ವಧರ್ಮಾಚರಣೆ ಮಾಡಿದ್ಯಾ, ನಿಷ್ಕಾಮ ಬುದ್ಧಿಯಿಂದ ಮಾಡಿದ್ಯಾ, ಅದರಿಂದ ನಿನಗಿಂತ ಸಿಕ್ಕಲಿ ಅಂತ. ನಾವು ನೋಡ್ತಿರ್ತೀವಿ ಕೆಲವ್ರನ್ನ, ಅವ್ರಿಗೇನು ಅನಿಸೋದಿಲ್ಲ. ಅವರು ತಂಪಾಡಿಗೆ ತಾವು ಲೋಕಹಿತವಾಗಿ ಕರ್ಮಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಅವ್ರಿಗೆ ಬೇಕಾಗಿದ್ದು ತಂತಾನೆ ಒದಗಿ ಬರ್ತಾ ಇರ್ತದೆ. ಇಂಥವೆಲ್ಲ ನಾವು ಗಮನಿಸ್ತಾ ಇರ್ತೀವಿ. ನೀವು ಈ ರೀತಿ ಸ್ವಧರ್ಮಾಚರಣೆಯಿಂದ ದೇವತೆಗಳನ್ನು ಪೂಜಿಸಿದರೆ ಅವರು ನಿಮ್ಮ ಯೋಗಕ್ಷೇಮವನ್ನು ತಪ್ಪದಂತೆ ವಿಚಾರಿಸುತ್ತಾ ನಿಮಗೆ ಯಾವ ವಿಧವಾದ ಕೊರತೆಯೂ ಉಂಟಾಗದಂತೆ ನೋಡಿಕೊಳ್ಳುತ್ತಾರೆ. ಈ ರೀತಿ ನೀವು ದೇವತೆಗಳನ್ನು ಭಜಿಸಲು ಅವರು ಮೆಚ್ಚಿ ನಿಮಗೆ ಲಭಿಸಿದ ವಸ್ತುಗಳನ್ನು ಸಹ ರಕ್ಷಿಸುವರು. ಅವರು ನಿಮಗೆ ಕೇವಲ ಅದನ್ನು ತಂದು ಕೊಡುವಂತ ಮಾಡೋದಿಲ್ಲ, ಅದರ ರಕ್ಷಣೆಯನ್ನು ಕೂಡ ಮಾಡ್ತಾರೆ. ಯೋಗಕ್ಷೇಮ. ಯೋಗ ಅಂದ್ರೇನು? ಬಂದು ಕೂಡುವುದು. ಕ್ಷೇಮ ಅಂದರೆ ಅದನ್ನು ರಕ್ಷಣೆ ಮಾಡೋದು. ಈ ಯೋಗಕ್ಷೇಮವು ಕೂಡ ಅವರದೇ ಆಗಿರುತ್ತದೆ. ಹೀಗೆ ನಿಮ್ಮಲ್ಲಿ ಪರಸ್ಪರ ಪ್ರೇಮ ವೃದ್ಧಿಗೊಳ್ಳಲು ನಿಮ್ಮ ಮನೋರಥಗಳೆಲ್ಲವೂ ಸಫಲವಾಗುತ್ತವೆ. ನಿಮಗೆ ವಾಕ್ಸಿದ್ಧಿಯಾಗುವುದು. ನೀವು ಮಾತಾಡಿದ್ದು ನಡೀತದೆ, ವಾಕ್ಸಿದ್ಧಿಯಾಗುತ್ತೆ. ನಿಮ್ಮ ಮಾತನ್ನು ದೇವತೆಗಳು ಶಿರಸ್ಸಿನಲ್ಲಿ ಧರಿಸಿ ಹರ್ಷದಿಂದ ನೆರವೇರಿಸುವರು. ಯಾವಾಗ ನೀವು ನಿಷ್ಕಾಮ ಕರ್ಮದಲ್ಲಿ ನಿರತರಾಗ್ತೀರಿ, ತಲ್ಲೀನರಾಗ್ತೀರಿ, ನಿಮಗೆ ವಾಕ್ಸಿದ್ಧಿ ಆಗುತ್ತೆ. ನಿಮ್ಮ ಮಾತುಗಳನ್ನು ದೇವತೆಗಳು ತಲೆ ಮೇಲೆ ಇಟ್ಕೊಂಡು ನೆರವೇರಿಸ್ತಾರೆ. ದುಂಬಾಲು ಬೀಳಬೇಕಾಗಿಲ್ಲ. ಅಯ್ಯೋ ಪರಮಾತ್ಮ ಸ್ವಾಮಿ ಕಾಪಾಡು, ನನ್ನ ಕೆಲಸ ಹಿಂಗಾಗಬೇಕು ಅಂತ ಕಾಲಕ್ಕೆ ಬೀಳಬೇಕಾಗಿಲ್ಲ. ನನ್ನದಿಂಥ ಕೆಲಸ ಆಗಬೇಕಂದ್ರೆ ಅಯ್ಯೋ ಕೊಡಿ ಸ್ವಾಮಿ ಅಂತ ಅವರೇ ತಲೆ ಮೇಲೆ ಇಟ್ಕೊಂಡು ನೆರವೇರಿಸ್ತಾರೆ ದೇವತೆಗಳು. ಈ ಮಟ್ಟಕ್ಕೆ ಒಬ್ಬ ನಿಷ್ಕಾಮ ಕರ್ಮಿಯು ಇಂಥ ಹಂತವನ್ನು ಮುಟ್ತಾನೆ. ಅಷ್ಟಮಹಾಸಿದ್ಧಿಗಳು ನಿಮಗೆ ದಾಸಿಯರಾಗಿ ನಿಮ್ಮ ಪರಿಪರಿಯಾಗಿ ಸೇವೆ ಮಾಡತೊಡಗುವರು. ನಿಮ್ಮನ್ನು ಪರಿಪರಿಯಾಗಿ ಸೇವೆ ಮಾಡತೊಡಗುವರು. ಅಷ್ಟಸಿದ್ಧಿಗಳು ಅಣಿಮ, ಗರಿಮ, ಲಗಿಮ, ಪ್ರಾಕಾಮ್ಯ, ಪ್ರಾಪ್ತಿ ಇಂಥ ಸಿದ್ಧಿಗಳೆಲ್ಲ ಇದಾವಲ್ಲ, ಇವುಗಳು ನಮ್ಮ ದಾಸಿಯರಾಗಿ ನಮ್ಮ ಸೇವೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾವಂತೆ. ಇದೆಲ್ಲ ದೊಡ್ಡವ್ರ ಬಾಯಿಂದ ಮಾತುಗಳಾದ್ರಿಂದ, ದೊಡ್ಡವ್ರ ಬಾಯಿಂದ ಬಂದಂಥ ಮಾತುಗಳಾದ್ರಿಂದ ಇದರಲ್ಲಿ ಎಳ್ಮುನೆಯಷ್ಟು ಸುಳ್ಳು ಇರೋದಿಲ್ಲ. ಆದರೆ ನಮಗೆ ಬೇಕಾಗಿರೋದೇನಿಲ್ಲಿ, ಆ ಮಾರ್ಗದಲ್ಲಿ ನಡೆದು ಅದು ನಡೀತದೋ ಇಲ್ವೋ ಅನ್ನೋದನ್ನು ನೋಡ್ಬೇಕಷ್ಟೇ. ನಾವು ಕೂತ ಜಾಗದಲ್ಲೇ ಮೊಳ ಹಾಕಿದ್ರಾಗುತ್ತಾ? ಕಾರ್ಯವನ್ನು ಮಾಡಿ ನೋಡಬೇಕು, ಫಲ ಬರುತ್ತೋ ಇಲ್ವೋ ಅಂತ. ನಾವು ಆಗ್ಬಿಡ್ತದ ಅಂತ ಕುಂತಲ್ಲಿಯೇ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ಕಾಣಬರೋದಿಲ್ಲ. ಋತುಶ್ರೇಷ್ಠನಾದ ವಸಂತನು ಬಾಗಿಲ ಬಳಿಗೆ ಬರುವುದರೊಳಗಾಗಿ ವನಲಕ್ಷ್ಮಿಯು ಫಲಪುಷ್ಪಾದಿಗಳಿಂದ ಅಲಂಕೃತಳಾಗಿ ಎದುರು ನಿಲ್ಲುವಂತೆ. ಏನು ಹೇಳ್ತಾ ಇದರಲ್ಲಿ? ಋತುಶ್ರೇಷ್ಠನಾದ ವಸಂತನು, ವಸಂತ ಋತು ಬಂದಾಗ ಏನಾಗುತ್ತೆ ಅಂದರೆ
ಎಲ್ಲೆಲ್ಲೂ ಮರಗಿಡಗಳು ಹೊಸ ಚಿಗುರಿನಿಂದ ಚಿಗುರಿ ಕಂಗೊಳಿಸುವಂತೆ. ಇಲ್ಲಿ ಋತುಶ್ರೇಷ್ಠನಾದ ವಸಂತ ಋತು ಅಂತ ಕರೆದ್ರು. ಹಾಗೇನಾಗುತ್ತೆ, ಈ ವನದೇವಿಯು ವನಲಕ್ಷ್ಮಿಯು ಫಲಪುಷ್ಪಾದಿಗಳಿಂದ ಅಲಂಕೃತಳಾಗಿ, ಅಂದರೆ ಎಲ್ಲ ಮರಗಿಡಗಳಲ್ಲಿಯೂ ಹಣ್ಣು ಕಾಯಿಗಳು ತುಂಬಿರ್ತವೆ, ಹೂವುಗಳು ಕಾಯಿಗಳು ಬಿಡೋ ಟೈಮು ಆಗ. ಆ ಟೈಮಲ್ಲಿ ಅಲಂಕೃತಳಾಗಿ ಎದುರು ನಿಲ್ಲುವಂತೆ, ವಸಂತ ಋತು ಬರ್ತಾ ಇದೆ ಅಂದ ತಕ್ಷಣ ಮರಗಿಡಗಳೆಲ್ಲ ತುಂಬಿ ಆ ವನದೇವಿ ಸ್ವಾಗತ ಮಾಡುವಂತೆ. ನೋಡಿ ಎಷ್ಟು ಉಪಮೇಯ ಉಪಮಾನಗಳನ್ನ ಹೇಗೆ ಹೇಳ್ತಾರೆ. ಈ ಲೋಕದಲ್ಲಿ ಧರ್ಮಾಚರಣೆ ಮಾಡುವವರನ್ನು ದೇವತೆಗಳು ಸಗುಣ ರೂಪದಿಂದ ಹುಡುಕುತ್ತಾ ಎದುರಾಗಿ ಬರುವರು. ದೇವತೆಗಳು ಸಾಮಾನ್ಯವಾಗಿ ನಿರ್ಗುಣ ರೂಪ, ಕಣ್ಣು ಕಾಣಿಸ್ಕೊಳ್ಳೋದಿಲ್ಲ. ಆದರೆ ಯಾರು ಈ ನಿಷ್ಕಾಮ ಕರ್ಮವನ್ನು ಮಾಡ್ತಾ ಸ್ವಧರ್ಮಾಚರಣೆಯಿಂದ ಪರಮಾತ್ಮನಿಗೆ ಅರ್ಪಿತ ಬುದ್ಧಿಯಿಂದ ಮಾಡ್ತಾ ಕಾಲವನ್ನು ಕಳೀತಾ ಇರ್ತಾರಲ್ಲ, ಇಂಥವ್ರನ್ನ ದೇವತೆಗಳು ಸಗುಣ ರೂಪದಲ್ಲಿ, ಸಾಕಾರ ರೂಪದಲ್ಲಿ ಬಂದು ಕಾಣಿಸ್ಕೊಂಡು ಅವ್ರಿಗೆ ಎದುರಾಗಿ ನಿಂತ್ಕೊಳ್ತಾರಂತೆ. ಅವರೇ ಬಂದು ದರ್ಶನ ಕೊಡ್ತಾರಂತೆ. ಹೇ ಪ್ರಜೆಗಳಿರ, ನೀವು ಅನನ್ಯ ಭಾವದಿಂದ ಸ್ವಧರ್ಮಾಚರಣೆ ಮಾಡಲು ನಿಮ್ಮ ಬಡತನವು ಹೋಗುವುದು. ಯಾವನು ಪ್ರತಿನಿತ್ಯ ದುಡಿತನೋ ಆತನಿಗೆ ಬಡತನ ಎಲ್ಲಿಂದ ಬರುತ್ತೆ? ಬರೋದಿಲ್ಲ. ದಿನಕ್ಕೆ 5 ರೂಪಾಯಿ ಸಂಪಾದನೆ ಮಾಡ್ಕೊಬರ್ಬೇಕು ಅಂತ ಒಂದು ರೂಲ್ಸ್ ಇರ್ತದೆ ಅಂತ ಇಟ್ಕೊಳ್ಳೋಣ. ಪ್ರತಿನಿತ್ಯ ಅವನು ದಿನಕ್ಕೆ 5 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರೆ ಅದರಲ್ಲಿ 3 ರೂಪಾಯಿಗೆ ದಿನದ ಊಟ ನಡೀತಾ ಇರ್ತದೆ ಅಂದರೆ ಇನ್ನು 2 ರೂಪಾಯಿ ಮಿಕ್ಕಿರ್ತದೆ. ಅಥವಾ 5 ರೂಪಾಯಿ ತರೋದ್ರಲ್ಲಿ 5 ರೂಪಾಯಿನೂ ಹೊಟ್ಟೆಪಾಡಾಗುತ್ತೆ. ಅಂದರೆ ಬಡತನ ಎಲ್ಲಿಂದ ಬರುತ್ತೆ? ದಿನ ಊಟ ಮಾಡ್ತಿರ್ತಾರೆ. ಈ ರೀತಿಯಲ್ಲಿ ದಿನ ದುಡಿಯೋವನಿಗೆ ಯಾವುದೇ ಕಾರಣಕ್ಕೂ ಬಡತನ ಬರೋದಿಲ್ಲ. ಅದೇ ಕೂತ್ಕೊಂಡು ತಿನ್ನೋನಿಗೆ ಕುಡಿಕೆ ತುಂಬ ಒನ್ನಿದ್ರೂ ಸಾಲೋದಿಲ್ಲ. ಇದೇ ನಿಯಮ. ನಿಮ್ಮನ್ನು ಸೌಖ್ಯ ಸಂಪತ್ತು ಹುಡುಕಿಕೊಂಡು ಬರುತ್ತದೆ. ಈ ರೀತಿ ಸಂಪತ್ತು ಕೈಗೆ ದೊರೆತಾಗ ವಿಷಯ ಸುಖದ ಲಾಲಸದಿಂದ ಇಂದ್ರಿಯಗಳನ್ನು ಸ್ವೇಚ್ಛಾವರ್ತನೆಗೆ ಬಿಡಬೇಡಿ. ಯಾವಾಗ ನೀವು ದುಡಿತಾ ಇರ್ತೀರೋ ನಿಮಗೇನಾಗುತ್ತೆ, ಸಿರಿ ಸಂಪತ್ತು ತಾನಾಗಿ ಕ್ರೋಢೀಕರಣವಾಗ್ತಾ ಬರುತ್ತೆ. ಆಗ ವಿಷಯ ಸುಖದ ಇಚ್ಛೆ ಬಲವಾಗ್ತಾ ಹೋಗುತ್ತೆ. ವಿಷಯೇಂದ್ರಿಯಗಳ ಮೂಲಕ ಸುಖವನ್ನು ಅನುಭವಿಸ್ಬೇಕು ಅಂತ ಬಲವಾಗುತ್ತೆ. ಆಗ ನೀವು ಅದನ್ನು ಸ್ವೇಚ್ಛಾವರ್ತನೆಗೆ, ಇಷ್ಟ ಬಂದಂತೆ ಮನಸ್ಸು ತಿರುಗುವುದಕ್ಕೆ ಬಿಡಬೇಡಿ. ಇಲ್ಲಿ ಹೇಳ್ತಾ ಇರೋದು ನಮಗೆ ಏನು ಮಾಡಬೇಕು ಯಾವ ಟೈಮಲ್ಲಿ ಅಂತ. ನಿಮ್ಮ ಕೆಲಸಕ್ಕೆ ತೃಪ್ತಿ ಪಡೆದ ದೇವತೆಗಳು ಸೌಖ್ಯ ಸಂಪತ್ತನ್ನು ಕೊಟ್ಟಾಗ ನಾವೇ ಭಾಗ್ಯಶಾಲಿಗಳೆಂದು ಅಭಿಮಾನದಿಂದ ಪರಮೇಶ್ವರನನ್ನು ಮರೆತರೆ ನಾವು ಮಾಡುವ ನಿಷ್ಕಾಮ ಬುದ್ಧಿಗೆ ದೇವತೆಗಳು ಪ್ರಸನ್ನರಾಗಿ ಆಶೀರ್ವದಿಸ್ತಾರೆ. ಆಗ ಸೌಭಾಗ್ಯ ಐಶ್ವರ್ಯಗಳು ನಮಗೆ ಬರುತ್ತೆ. ಆ ಐಶ್ವರ್ಯಕ್ಕೆ ಮಾರು ಹೋಗಿ ನಾವೇನಾರು ಆ ಸದ್ಗುಣ ಸಂಪನ್ನನಾದ ಎಲ್ಲದಕ್ಕೂ ಕಾರಣಕರ್ತನಾದ ಪರಮಾತ್ಮನನ್ನು ಮರೆತರೆ, ಅಗ್ನಿಹೋತ್ರಾದಿಗಳನ್ನು ಮಾಡದಿದ್ದರೆ, ಅಂದರೆ ನಿಯಮಾನುಸಾರವಾಗಿ ದೇವತೆಗಳ ಅರ್ಚನೆಯನ್ನು, ಪರಮಾತ್ಮನ ಆರಾಧನೆಯನ್ನು, ದೇವತೆಗಳನ್ನು ಪೂಜಿಸದಿದ್ದರೆ, ಸತ್ಪುರುಷರಿಗೆ ಯಥಾಸಮಯದಲ್ಲಿ ಭೋಜನಕ್ಕಿಡದಿದ್ದರೆ, ಗುರು ಹಿರಿಯರಲ್ಲಿ ಭಕ್ತಿ ಇಲ್ಲದಿದ್ದರೆ, ಮನೆಗೆ ಬಂದ ಅತಿಥಿಗಳನ್ನು ಪ್ರೇಮದಿಂದ ಸತ್ಕರಿಸದಿದ್ದರೆ ಆ ಮಾನವನು ಪರಮ ದುಃಖಿಯಾಗುವನು. ಇವೆಲ್ಲ ನಡೀತದ ಅಂತ ಅಂದರೆ ನಮಗೆ ಏನೋ ಈಗ ಅನ್ನಿಸ್ತೇ ಇರ್ಬೋದು, ಆದರೆ ನಮ್ಮ ಸರ್ವ ದುಃಖಕ್ಕೂ ಇಂಥ ಅನರ್ಥಗಳು ಕಾರಣವಾಗಿರ್ತವೆ. ಅದರಿಂದ ಗುರು ಹಿರಿಯರ ಮಾತುಗಳು ಅನುಭವದಿಂದ ಕೂಡಿರ್ತವೆ. ಆದ್ದರಿಂದ ನಾವು ಅದನ್ನು ಸ್ವೀಕರಿಸಬೇಕು. ವಿಷಯ ಭೋಗಗಳಲ್ಲಿ ಮುಳುಗಿ ಐಶ್ವರ್ಯಾಭಿಮಾನದಿಂದ ಅಂಧನಾಗಿ ಶ್ರೀಮಂತನೆನ್ನುತ್ತಾ ಸ್ವಧರ್ಮ ಮಾರ್ಗವನ್ನೇ ಮರೆತವನನ್ನು ಅನರ್ಥ ರಾಶಿಗಳೆಲ್ಲವೂ ಬೆನ್ನು ಹತ್ತುತ್ತವೆ. ಇಂತಹ ಭಾಗ್ಯಹೀನನನ್ನು ಲಕ್ಷ್ಮಿಯು ಬಿಟ್ಟು ತೊಲಗುವಳು. ಸ್ವಧರ್ಮದ ಲೋಪವನ್ನು ಏನೆಂದು ಹೇಳಲಿ? ಆತನನ್ನು ಆಶ್ರಯಿಸಿದ ಸುಖವು ಇಲ್ಲದಂತಾಗುವುದು. ಉರಿಯುವ ದೀಪವು ಆರಿ ಹೋಗಲು ಅದರ ಸಂಗಡ ಪ್ರಕಾಶವೂ ಸಹ ನಾಶವಾದಂತೆ ನಿಜ ಧರ್ಮವನ್ನು ತೊರೆದವನ ಸ್ವಾತಂತ್ರ್ಯವು ಹದ್ದು ಮೀರಿದಂತಾಗುವುದು. ಆದ್ದರಿಂದ ಸ್ವಧರ್ಮಾಚರಣೆಯನ್ನು ಬಿಡಬಾರದು. ಬ್ರಹ್ಮದೇವನು ಮತ್ತೆ ಹೀಗೆಂದನು, ಹೇ ಪ್ರಜೆಗಳಿರ, ಸ್ವಧರ್ಮ ತೊರೆದವನನ್ನು ಕಾಲನ್ನು ಶಿಕ್ಷಿಸುವನು. ಕಳ್ಳರು ಮುತ್ತಿ ಆತನ ಐಶ್ವರ್ಯವನ್ನೆಲ್ಲ ದೋಚುವರು. ಕಗ್ಗತ್ತಲಿನ ಸ್ಮಶಾನದಲ್ಲಿ ಭೂತ ಪ್ರೇತಾದಿಗಳು ಸಂಚರಿಸುವಂತೆ 3 ಲೋಕದಲ್ಲಿರುವ ಸರ್ವ ದುಃಖಗಳು ಪಾತಕ ರಾಶಿಗಳೆಲ್ಲವೂ ಬಂದು ಆತನನ್ನು ಮುತ್ತಿಕೊಳ್ಳುತ್ತವೆ. ಅದರಿಂದ ನಿಮ್ಮ ಸ್ವಭಾವಕ್ಕೆ ಅನುಗುಣವಾದ ಕರ್ಮವನ್ನು, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು, ಸತ್ಕರ್ಮಗಳನ್ನು
ಪರಮಾತ್ಮನಿಗೆ ಅರ್ಪಿತ ಬುದ್ಧಿಯಿಂದ ಮಾಡಿ ಅಂತ ಇಲ್ಲಿ ಬ್ರಹ್ಮನು ಹೇಳ್ತಾ ಇದ್ದಾನೆ. ಅಪಾರವಾದ ದಾರಿದ್ರ್ಯವು ಆತನನ್ನು ಬೆನ್ನು ಹತ್ತುವುದು. ಇವೆಲ್ಲವನ್ನು ಮಾಡದಿದ್ರೆ ಇಂಥದ್ದೆಲ್ಲ ಆಗುತ್ತೆ. ಈ ರೀತಿ ವೈಭವವೆಂಬ ಮದದಿಂದ ಅಂಧನಾದವನಿಗೆ ಇಂತಹ ದುರ್ದಶೆಯು ಬರುವುದು. ಆತನಿಗೆ ಕಲ್ಪಾಂತವಾದರೂ ಮುಕ್ತಿಯಾಗುವುದು ಕಷ್ಟ. ಆದ್ದರಿಂದ ನೀವು ಸ್ವಧರ್ಮವನ್ನು ಎಂದಿಗೂ ಬಿಡಬೇಡಿ. ಮೀನುಗಳು ನೀರನ್ನು ತೊರೆದು ನೆಲದ ಮೇಲೆ ಬಂದರೆ ಬದುಕಬಲ್ಲವ, ಇದರಂತೆ ಸ್ವಧರ್ಮವನ್ನು ತೊರೆದವನು ನಾಶವಾಗುವನು. ಈ ರೀತಿ ಧರ್ಮಾಚರಣೆಯ ಗಹನ ರಹಸ್ಯವನ್ನು ಬ್ರಹ್ಮದೇವನು ಪ್ರಜೆಗಳಿಗೆ ಬೋಧಿಸಿದನು. ಈ ಮಾತನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾ, ಸ್ವಧರ್ಮಾಚರಣೆಯನ್ನು ತೊರೆಯುವುದು ಉಚಿತವಲ್ಲವಾದ್ದರಿಂದ ನೀನು ವಿಧಿಯ ಆಜ್ಞೆಯನ್ನು ಮೀರಬೇಡ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇದು ನಮಗೆ ಪರಮಾತ್ಮನು ಹಂತ ಹಂತವಾಗಿ ನಮ್ಮ ಜ್ಞಾನವನ್ನು ಎಚ್ಚರಿಸ್ತಾ ಇದ್ದಾನೆ. ನಾವು ಯಾವ ರೀತಿಯಲ್ಲಿ ನಿತ್ಯ ನೈಮಿತ್ತಿಕವಾದ ಕರ್ಮಗಳನ್ನು ಮಾಡ್ತಾ ನಿತ್ಯದ ಜೀವನವನ್ನು ಸಾಗಿಸಬೇಕು, ಜೀವನವನ್ನು ಸಫಲಗೊಳಿಸ್ಕೊಳ್ಬೇಕು ಅಂತ. ಆದರೆ ಈಗ ನಾವೇನು ಮಾಡ್ತೀವಿ, ಸಂಕುಚಿತ ಮನೋಭಾವನ ತಾಳ್ದು ಧರ್ಮವನ್ನು ತಪ್ಪಾಗಿ ಗ್ರಹಿಸ್ಕೊಂಡು ಈಗ ಏನು ವ್ಯವಹಾರಕ್ಕಾಗಿ ಮಾಡ್ಕೊಂಡಿದ್ದೀವಲ್ಲ, ಜಾತಿ ಧರ್ಮ ಕುಲ ಭೇದಗಳು, ಇದನ್ನು ಹೇಳ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ತೀವಿ. ಆದರೆ ಇಲ್ಲಿ ಹೇಳ್ತಾ ಇರೋದು ಸ್ವಭಾವಕ್ಕೆ ಅನುಗುಣವಾಗಿರುವಂತಹ ನಮ್ಮ ಸ್ವಭಾವ ಧರ್ಮವನ್ನು ಹೇಳ್ತಾ ಇದ್ದಾರೆ ಹೊರತು ಹೊರಗೆ ಮಾಡ್ಕೊಂಡಿರ್ತಕ್ಕಂಥ ಜಾತಿ ಕುಲ ಧರ್ಮಗಳನ್ನು ಅಲ್ಲ. ಆ ಥರದಲ್ಲಿ ಹೋಗೋದಾದರೆ ಮಾನವರೆಲ್ಲರೂ, ಎಲ್ಲ ಸಕಲ ಜೀವರಾಶಿಗಳು ಎಲ್ಲರಿಗೂ ಒಂದೇ. ಇಲ್ಲಿ ಯಾರು ಜಾತಿ ಕುಲ ಭೇದ ಏನೂ ಇಲ್ಲ ಅಂತಲೇ ಹೇಳ್ತಾ ಇರೋದು. ಸ್ವಭಾವಕ್ಕೆ ಅನುಗುಣವಾದದನ್ನು ಇಲ್ಲಿ ಅದು ನಿನ್ನ ಧರ್ಮ ಆಗಿರ್ತದೆ. ಆ ಧರ್ಮದಂತೆ ಕೆಲಸ ಮಾಡು, ಅದನ್ನು ಸದ್ಧರ್ಮವನ್ನೇ ಮಾಡು, ಉಚಿತವಾಗಿ ನಿಯಮಿತ ಕರ್ಮಗಳನ್ನೇ ಮಾಡು, ನೀನು ಶಾಸ್ತ್ರವಿಹಿತ ಕರ್ಮಗಳನ್ನು ಮಾಡು, ನಿಷ್ಕಾಮ ಬುದ್ಧಿಯಿಂದ ಮಾಡು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕೃಷ್ಣ ಮುಂದುವರೆದು ಏನು ಹೇಳ್ತಾನೆ ಅರ್ಜುನನಿಗೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.